ಆರೋಪಿ ದರ್ಶನ್ಗೆ ಬಿಗ್ ಶಾಕ್. ಜಾಮೀನನ್ನ ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್. ಕೊಲೆ ಆರೋಪಿ ದರ್ಶನ್ಗೆ ಇದು ಬಿಗ್ ಶಾಕ್. ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಹೈಕೋರ್ಟ್ ನೀಡಿದಂತಹ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಕೊಲೆ ಆರೋಪಿ ದರ್ಶನ್ಗೆ ಬಿಗ್ ಶಾಕ್. ಇದು ಬಿಗ್ ಡೇ. ಇದು ಡೆವಿಲ್ ಮತ್ತೆ ಜೈಲು ಪಾಲಾಗಬೇಕು. ಕೊಲೆ ಆರೋಪಿ ದರ್ಶನ್ಗೆ ಬಿಗ್ ಶಾಕ್. ವಾಪಸ್ ಜೈಲೇ ಗತಿ. ಹೈಕೋರ್ಟ್ ನೀಡಿದಂತ ಜಾಮೀನನ್ನ ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಆರಾಮಾಗಿ ಜಾಮೀನು ಸಿಕ್ತು ಅಂತ ಹೇಳಿ ಹೊರಗಡೆ ಬಂದಿದ್ರು. ಡೆವಿಲ್ ಸಿನಿಮಾ ಕೂಡ ಪೂರ್ತಿ ಮಾಡಿದ್ರು. ಈಗ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿರೋದ್ರಿಂದ ಮತ್ತೆ ಕಿಲಿಂಗ್ ಸ್ಟಾರ್ ದರ್ಶನ್ ಜೈಲು ಪಾಲು. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ. ಪವಿತ್ರ ಗೌಡ ಪೋಸ್ಟ್ ಹಾಕೊಂಡಿದ್ರಲ್ಲ, ಸತ್ಯ ಅನ್ನೋದು ಎಲ್ಲದಕ್ಕಿಂತ ಶಕ್ತಿಯುತವಾದದ್ದು ಅಂತ. ಜಾಮೀನನ್ನ ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್. ಪಾರ್ದಿವಾಲಾ ಹಾಗೂ ಮಹದೇವನ್ ನ್ಯಾಯಮೂರ್ತಿಗಳು ದ್ವಿಸದಸ್ಯ ಪೀಠ ಈ ಆದೇಶವನ್ನ ನೀಡಿರೋದು. ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೂ ಜೈಲು. ಎಸ್, ಫೈನಲಿ ಪವಿತ್ರ ಗೌಡ ಅವರ ಪೋಸ್ಟ್ ಇತ್ತಲ್ಲ, ಸತ್ಯ ಅನ್ನೋದು ಎಲ್ಲದಕ್ಕಿಂತ ಶಕ್ತಿಯುತವಾದದ್ದು ಅನ್ನೋದು ಅದು ಮತ್ತೆ ಪ್ರೂವ್ ಆಗಿದೆ. ಮತ್ತೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಜೈಲು ಪಾಲು. ದರ್ಶನ್ ಮಾತ್ರ ಅಲ್ಲ, ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲರೂ ಕೂಡ ಜೈಲ್ ಪಾಲು ವಾಪಸ್. ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೂ ಕೂಡ ಜೈಲು. ಸಾಕ್ಷ್ಯ ವಿಚಾರಣೆ ಶೀಘ್ರವಾಗಿ ನಡೆಸಬೇಕು ಅಂತ ಸೂಚನೆ ಕೊಟ್ಟಿದೆ ಸುಪ್ರೀಂ. ತಡ ಮಾಡೋ ಹಾಗಿಲ್ಲ, ಬೇಗ ಬೇಗ ವಿಚಾರಣೆಯನ್ನ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಕೆಡಿ ಗ್ಯಾಂಗ್ ಪಾಲಿಗೆ ಇವತ್ತು ಕರಾಳ ಗುರುವಾರ. ದೇವರು ಯಾವತ್ತು ಸತ್ಯದ ಪರವಾಗಿರ್ತಾನೆ ಅನ್ನೋದು ಬಹುಶಃ ಇವತ್ತು ಪವಿತ್ರ ಗೌಡ ಅವ್ರಿಗೆ ಅರ್ಥ ಆಗಿದೆ. ಕೊಲೆ ಆರೋಪಿ ದರ್ಶನ್ಗಿದು ಬಿಗ್ ಶಾಕ್. ಜಾಮೀನನ್ನ ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್. ಸಾಕ್ಷ್ಯ ವಿಚಾರಣೆಯನ್ನ ಶೀಘ್ರವಾಗಿ ನಡೆಸಬೇಕು. ಕೆಡಿ ಗ್ಯಾಂಗ್ ಪಾಲಿಗೆ ಇದು ಕರಾಳ ಗುರುವಾರ ಆಗಿದೆ. ತಕ್ಷಣವೇ ಕೋರ್ಟ್ಗೆ ಶರಣಾಗಬೇಕು ಅಂತ ಸುಪ್ರೀಂ ಸೂಚನೆಯನ್ನ ಕೊಟ್ಟಿದೆ. ಹೈಕೋರ್ಟ್ ಆದೇಶದ ಲೋಪಗಳನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳು ಕೂಡ ವಾಪಸ್ ಜೈಲಿಗೆ ಹೋಗಬೇಕು. ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ. ನೋಡಿ, ಹೈಕೋರ್ಟ್ನ ಆದೇಶ ಇತ್ತಲ್ಲ, ಅದರ ಲೋಪಗಳನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಈ ತೀರ್ಪು ದೊಡ್ಡ ಸಂದೇಶವನ್ನ ರವಾನಿಸಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಯಾವ ದುಡ್ಡು, ಯಾವ ಶಕ್ತಿ, ಯಾವ ಇನ್ಫ್ಲೂಯೆನ್ಸ್ ಕೂಡ ವರ್ಕೌಟ್ ಆಗಿಲ್ಲ. ಹೈಕೋರ್ಟ್ ಆದೇಶದ ಲೋಪಗಳನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಈ ತೀರ್ಪಿದೆಯಲ್ಲ, ಇದು ಬಹಳ ದೊಡ್ಡ ಸಂದೇಶವನ್ನ ರವಾನಿಸಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅವರಾಗ ಅವರೇ ಬಂದು ಶರಣಾಗಬೇಕು. ತಕ್ಷಣವೇ ಕೋರ್ಟ್ಗೆ ಬಂದು ಶರಣಾಗಬೇಕು ಅಂತ ಸುಪ್ರೀಂ ಸೂಚನೆ ಕೊಟ್ಟಿದೆ. ಯಾವ ದೊಡ್ಡ ಸೆಲೆಬ್ರಿಟಿ ಆದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ, ತಪ್ಪು ಯಾರೇ ಮಾಡಿದ್ರು ತಪ್ಪೇ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಒಂದ್ ವೇಳೆ ಶರಣಾಗದೆ ಇದ್ರೆ ಅರೆಸ್ಟ್ ಮಾಡಿ ಅಂತ ಸೂಚನೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಎಷ್ಟೇ ದೊಡ್ಡವರಾಗಿದ್ರು ಕೂಡ ಕಾನೂನಿನ ಮುಂದೆ ಒಂದೇ. ನೋಬಡಿ ಇಸ್ ಅಬೌವ್ ದ ಲಾ. ಇಮಿಡಿಯೇಟ್ ಆಗಿ ಬಂದು ಕೋರ್ಟ್ ಶರಣಾಗಬೇಕು. ಶರಣಾಗಿಲ್ಲ ಅಂತಂದ್ರೆ ಅರೆಸ್ಟ್ ಮಾಡಿ ಅಂತ ಸೂಚನೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಕಿಲ್ಲಿಂಗ್ ಸ್ಟಾರ್ ನಟ ದರ್ಶನ್ ಪಾಲ್ಗಿದು ಬಹಳ ದೊಡ್ಡ ದಿನ. ಬಹಳ ದೊಡ್ಡ ಬೆಲೆ ತರ್ತಾ ಇದ್ದಾರೆ ದರ್ಶನ್, ಪವಿತ್ರ ಗೌಡ, ಉಳಿದಂತಹ ಆರೋಪಿಗಳು ಕೂಡ ಅಷ್ಟೇನೆ. ಇಲ್ಲಿ ಹಣ ಅಥವಾ ಯಾರು ಯಾವ ಸೆಲೆಬ್ರಿಟಿ, ಯಾರು ಏನು, ಅದು ಯಾವುದು ಲೆಕ್ಕಕ್ಕೆ ಬಂದಿಲ್ಲ. ಕಾನೂನಿನ ಅಡಿಯಲ್ಲಿ ಎಲ್ಲರೂ ಕೂಡ ಒಂದೇ. ಎಷ್ಟೇ ದೊಡ್ಡವರಾಗಿದ್ರು, ಎಷ್ಟೇ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿದ್ರು, ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ. ಒಂದು ವೇಳೆ ಶರಣಾಗದೆ ಇದ್ರೆ ಅರೆಸ್ಟ್ ಮಾಡಿ ಜೈಲಿನಲ್ಲಿ ರಾಜಾತಿಥ್ಯ ನೀಡಿದ್ದ ಜೈಲಾಧಿಕಾರಿಗೆ ಸಸ್ಪೆಂಡ್ಗೆ ಆದೇಶ ಮಾಡಿದೆ ಕೋರ್ಟ್. ಆರೋಪಿಗಳಿಗೆ 5 ಸ್ಟಾರ್ ಆತಿಥ್ಯವನ್ನ ಕೊಡ್ತಾ ಇದ್ರು.
ಇನ್ ಮುಂದೆ ಯಾವುದೇ ಒಂದು ಫೋಟೋ ಬಂದ್ರೂ ಕೂಡ ಕ್ರಮ ತೆಗೆದುಕೊಳ್ಳಕ್ಕಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಬಹಳ ಖಡಕ್ ಆಗಿ ಹೇಳಿದೆ. ನೋಡಿ, ಒಂದ್ ವೇಳೆ ಶರಣಾಗದೆ ಇದ್ರೆ ಅರೆಸ್ಟ್ ಮಾಡಿ, ಎಷ್ಟೇ ದೊಡ್ಡವರಾಗಿದ್ರು ಕೂಡ ಕಾನೂನಿನ ಮುಂದೆ ಒಂದೇನೆ, ಏನು ಸ್ಪೆಷಲ್ ಏನಲ್ಲ. ಆರೋಪಿಗಳಿಗೆ 5 ಸ್ಟಾರ್ ಆತಿಥ್ಯ ಕೊಟ್ಟಿದ್ರಲ್ಲ ಅಂತ ಜೈಲಾಧಿಕಾರಿಯನ್ನ ಸಸ್ಪೆಂಡ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಇನ್ನು ಮುಂದೆ ಏನಾದ್ರೂ ಒಂದೇ ಒಂದು ಫೋಟೋ ಹೊರಗಡೆ ಬಂದ್ರು, ಆರೋಪಿ ಕುತ್ಕೊಂಡು ಲಾನ್ ನಲ್ಲಿ ಸಿಗರೇಟ್ ಸೇದಿದ್ರು ಕೂಡ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಅಂತ ಜೈಲಿನ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಪ್ರೂವ್ ಆಯ್ತು, ನ್ಯಾಯದ ಮುಂದೆ ಯಾರು ದೊಡ್ಡವರಲ್ಲ, ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಅಂತ. ಇವತ್ತು ನಟ ದರ್ಶನ್ ಕೇಸಲ್ಲೂ ಅದೇ ಪ್ರೂವ್ ಆಗಿದೆ. ಎಷ್ಟೇ ದೊಡ್ಡವರಾಗಿದ್ರು, ಎಂಥ ದೊಡ್ಡ ಸೆಲೆಬ್ರಿಟಿ ಆಗಿದ್ರು, ಎಂಥ ಹಣವಂತರು ಸ್ಥಿತಿವಂತರಾಗಿದ್ರು, ಕಾನೂನಿನ ಮುಂದೆ ಒಂದೇ. ನೋಡಿ, ಟ್ರಯಲ್ ಮುಗಿಯೋವರೆಗೂ ದರ್ಶನ್ ಜೈಲಲ್ಲೇ ಇರಬೇಕು. ತೀರ್ಪಿನ ಪ್ರತಿಯನ್ನ ಎಲ್ಲ ಹೈಕೋರ್ಟ್ಗಳಿಗೂ ಕೂಡ ಕಳಿಸಿ, ಈ ತೀರ್ಪಿದೆಯಲ್ಲ, ಈ ತೀರ್ಪು ಬಹಳ ದೊಡ್ಡ ಸಂದೇಶವನ್ನ ತಿಳಿಸುತ್ತೆ ಅಂತ ಹೇಳಿದ ಸುಪ್ರೀಂ ಕೋರ್ಟ್. ದರ್ಶನ್ ಮತ್ತು ಆರೋಪಿಗಳಿಗೆ ಕೂಡಲೇ ಸಮನ್ಸ್ ಕೊಡಿ, ಟ್ರಯಲ್ ಮುಗಿಯೋವರೆಗೂ ದರ್ಶನ್ ಜೈಲಲ್ಲೇ ಇರಬೇಕು. ಮತ್ತೆ ಈ ಜಡ್ಜ್ಮೆಂಟ್ ಕಾಪಿ ಇದೆಯಲ್ಲ, ಇದನ್ನ ಎಲ್ಲ ಹೈಕೋರ್ಟ್ಗಳಿಗೂ ಕಳಿಸಿ. ಈ ತೀರ್ಪು, ಈ ಆದೇಶ ಬಹಳ ದೊಡ್ಡ ಮೆಸೇಜ್ ಅನ್ನ ಕನ್ವೆ ಮಾಡುತ್ತೆ. ದರ್ಶನ್ ಮತ್ತು ಆರೋಪಿಗಳಿಗೆ ಕೂಡಲೇ ಸಮನ್ಸ್ ನೀಡಿ ಅಂತ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಉಲ್ಲೇಖಿಸಿದೆ. ಟ್ರಯಲ್ ಮುಗಿಯೋವರೆಗೂ ಕೂಡ ದರ್ಶನ್ ಜೈಲಲ್ಲೇ ಇರಬೇಕು. ಆರೋಪಿಗಳಿಗೆ 5 ಸ್ಟಾರ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರಲ್ಲ ಜೈಲಲ್ಲಿ, ಜೈಲಾಧಿಕಾರಿಗಳು ದುಡ್ಡು ತಗೊಂಡು ಆರೋಪಿಗಳಿಗೆ ಹೆಲ್ಪ್ ಮಾಡ್ತಾರಲ್ಲ, ಸಿಗರೇಟ್ ಸೇದಕ್ ಬಿಡೋದು, ಐಷಾರಾಮಿ ಜೀವನ ನಡೆಸಕ್ ಬಿಡ್ತಾರಲ್ಲ ಒಳಗಡೆ ಅಂತ ಎಲ್ಲ ಜೈಲುಗಳಿಗೂ ಕೂಡ, ಜೈಲಿನ ಅಧಿಕಾರಿಗಳಿಗೂ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಆದೇಶ ಇದೆಯಲ್ಲ, ಇದು ದೊಡ್ಡ ಶಾಕ್. ಇದು ಎಲ್ಲ ಜೈಲುಗಳಿಗೆ ದೊಡ್ಡ ಶಾಕ್ ಕೊಟ್ಟಿದೆ ಸುಪ್ರೀಂ ಆದೇಶ. ಕಾನೂನಿನಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ. ಸಾಕ್ಷಿಗಳ ವಿಚಾರಣೆ ಆದಷ್ಟು ಬೇಗ ಮಾಡಬೇಕು ಅಂತ ಸುಪ್ರೀಂ ಹೇಳಿದೆ. ಈ ಸಾಕ್ಷಿ ವಿಚಾರಣೆ ನಡೆದು ಟ್ರಯಲ್ ಆಗೋವರೆಗೂ ಕೂಡ ಅವರೆಲ್ಲರೂ ಜೈಲಲ್ಲೇ ಇರಬೇಕು. ಜೈಲಿನಲ್ಲಿ ಇನ್ಮೇಲೆ ಯಾರು ರಾಜಾತಿಥ್ಯ ಕೊಡೋ ಹಾಗಿಲ್ಲ. 5 ಸ್ಟಾರ್ ಟ್ರೀಟ್ಮೆಂಟ್ ಗಳನ್ನ ಆರೋಪಿಗಳಿಗೆ ಕೊಡಂಗಿಲ್ಲ. ಅದು ದರ್ಶನ್, ಪವಿತ್ರ ಗೌಡ ಅಂತಲ್ಲ, ಯಾರಿಗೂ ಕೊಡೋ ಹಾಗಿಲ್ಲ. ಆರೋಪಿ ಏನಾದ್ರೂ ಲಾನ್ ನಲ್ಲಿ ಕುತ್ಕೊಂಡು ಸಿಗರೇಟ್ ಸೇರ್ತಾರದು ಹೊರಗಡೆ ಬಂತು ಫೋಟೋ ಇನ್ನೊಂದ್ಸಲಿ ಅಂತಂದ್ರೆ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಅಂತ ಸುಪ್ರೀಂ ಖಡಕ್ ಆಗಿ ಹೇಳಿದೆ. ಎಲ್ಲ ಜೈಲುಗಳಿಗೂ ದೊಡ್ಡ ಶಾಕ್ ಕೊಟ್ಟಿದೆ ಸುಪ್ರೀಂನ ಆದೇಶ. ಕಾನೂನಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಎಲ್ಲರೂ ಕೂಡ ಒಂದೇನೆ. ಖುಷಿಯಿಂದಲೇ ಡೆವಿಲ್ ಚಿತ್ರದ ಪೋಸ್ಟರ್ ಅನ್ನ ಹಂಚಿಕೊಂಡಿದ್ದಾರೆ ದಾಸ. ಈಗ ಒಂದು 21-22 ನಿಮಿಷಗಳ ಮುಂಚೆ ಪೋಸ್ಟರ್ ಅನ್ನ ಹಂಚಿಕೊಂಡಿದ್ದಾರೆ. ಅಟ್ಲೀಸ್ಟ್ ಆ ಸಿನಿಮಾ ಒಂದು ಕಂಪ್ಲೀಟ್ ಆಗಿದೆ ಅಂತ ಖುಷಿಯಾಗಿ ಇವತ್ತು ಪಾಸಿಟಿವ್ ಆಗಿ ಡೆವಿಲ್ ಚಿತ್ರದ ಪೋಸ್ಟರ್ ಅನ್ನ ಹಂಚಿಕೊಂಡಿದ್ರು. ಪೋಸ್ಟ್ ಹಂಚಿಕೊಂಡ ಕೆಲವೇ ನಿಮಿಷಗಳಲ್ಲಿ ಕೇಡಿಯ ಸಂತಸ ಭಗ್ನ ಆಗಿದೆ. ದರ್ಶನ್ಗೆ ಬೇಲ್ ಕರುಣಿಸಿದ ಹೈಕೋರ್ಟ್ ನಿಲುವಿಗೆ ಅಸಮಾಧಾನ ವ್ಯಕ್ತಪಡಿಸಿದ ಸುಪ್ರೀಂ. ಹೈಕೋರ್ಟ್ ಜಾಮೀನು ನೀಡುವಾಗ ವಿವೇಚನೆಯನ್ನ ಬಳಸಿಲ್ಲ ಅಂತ ಸುಪ್ರೀಂ ಹೇಳಿದೆ. ಕೇವಲ ದರ್ಶನ್ ಒಬ್ಬ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಜಾಮೀನನ್ನ ನೀಡೋದಕ್ಕಾಗಲ್ಲ. ಕಾನೂನಿನ ಮುಂದೆ ಯಾರು ದೊಡ್ಡವರು ಅಲ್ಲ, ಯಾರು ಚಿಕ್ಕವರು ಅಲ್ಲ. ಪವಿತ್ರ ಗೌಡ ಹೇಳಿದ್ರು, ನನಗೊಬ್ಬ ಮಗಳಿದ್ದಾಳೆ, ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ವಯಸ್ಸಾಗಿರೋ ತಾಯಿ ಇದ್ದಾರೆ, ನನ್ನನ್ನ ಹೊರತುಪಡಿಸಿ ಯಾರು ಕೂಡ ಅವರನ್ನ ನೋಡ್ಕೊಳ್ಳೋದಕ್ಕಿಲ್ಲ ಅಂತ ಹೇಳಿ. ಆದ್ರೆ ರೇಣುಕಾ ಸ್ವಾಮಿಯ ಮನೆಯಲ್ಲೂ ಕೂಡ ವಯಸ್ಸಾದಂತ ತಾಯಿ ಮತ್ತು ಹೆಂಡತಿ, ಗಂಡನನ್ನ ಕಳ್ಕೊಂಡಿರುವಂತಹ ಹೆಂಡತಿ, ಒಂದು ಪುಟ್ಟ ಮಗು ಇದೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಮನಸ್ಸಿನಲ್ಲಿ ಇಟ್ಕೊಂಡಿದೆ. ಹೈಕೋರ್ಟ್ ಜಾಮೀನು ನೀಡುವಾಗ ಸರಿಯಾದಂತಹ ವಿವೇಚನೆ ಬಳಸಿಲ್ಲ. ದರ್ಶನ್ಗೆ ಬೇಲ್ ಕರುಣಿಸಿದ ಹೈಕೋರ್ಟ್ ನಿಲುವಿಗೆ ಸುಪ್ರೀಂ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಪೋಸ್ಟ್ ಹಂಚಿಕೊಂಡಿದ್ರು ದರ್ಶನ್, ಡೆವಿಲ್ ಚಿತ್ರದ ಪೋಸ್ಟ್. ಆ ಕೆಲವೇ ನಿಮಿಷಗಳಲ್ಲಿ ಅವರ ಸಂತಸ ನೀರ್ಪಾಲಾಗಿ ಹೋಗಿದೆ. ಹೈಕೋರ್ಟ್ ಜಾಮೀನು ನೀಡುವಾಗ ಸರಿಯಾದ ವಿವೇಚನೆ ಬಳಸಿಲ್ಲ, ಸರಿಯಾದ ರೀತಿ ಯೋಚನೆ ಮಾಡಿಲ್ಲ ಅಂತ ಹೇಳಿ ಸುಪ್ರೀಂ ಅಸಮಾಧಾನ ವ್ಯಕ್ತಪಡಿಸಿದೆ. ನೋಡಿ, ಟ್ರಯಲ್ ಮುಗಿಯೋವರೆಗೂ ದರ್ಶನ್ ಜೈಲಲ್ಲೇ ಇರಬೇಕು. ತೀರ್ಪಿನ ಪ್ರತಿಯನ್ನ ಎಲ್ಲ ಹೈಕೋರ್ಟ್ಗಳಿಗೂ ಕಳಿಸಿ ಈ ಒಂದು ಸಂದೇಶ, ಈ ಒಂದು ಆದೇಶ ಇದೆಯಲ್ಲ, ಈ ಆದೇಶದ ಸಂದೇಶ ಬಹಳ ದೊಡ್ಡದಿದು ಅಂತ ಹೇಳಿದೆ ಸುಪ್ರೀಂ. ಈ ತೀರ್ಪು ಅತಿ ದೊಡ್ಡ ಸಂದೇಶವನ್ನ ರವಾನಿಸಿದೆ ಅಂತ ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಅಷ್ಟೇ ಅಲ್ಲ, ನೋಡಿ, ಯಾವುದೇ ಒಂದು ಮುಲಾಜಿಗೆ ಒಳಗಾಗದೆ
ದರ್ಶನ್ ಅರೆಸ್ಟ್ ಮಾಡಲಾಗಿತ್ತು ಮತ್ತು ಇವತ್ತೇ ಬಂಧನ ಮಾಡಬೇಕು ಅಂತ ಆದೇಶ ನೀಡಿದೆ ಸುಪ್ರೀಂ ಕೋರ್ಟ್. ನೆಕ್ಸ್ಟ್ ಒನ್ ಡೇನೂ ಆಪರ್ಚುನಿಟಿ ಇಲ್ಲ, ಅವ್ರಿಗೆ ಅವಕಾಶ ಇಲ್ಲ. ನೋ, ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು. ಅವ್ರು ಇವತ್ತೇ ಶರಣಾಗಬೇಕು, ಇಲ್ಲ ಅಂತಂದ್ರೆ ಇವತ್ತೇ ಅರೆಸ್ಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಇವತ್ತೇ ಬಂಧನಕ್ಕೆ ಆದೇಶ ನೀಡಿದೆ ಸುಪ್ರೀಂ ಕೋರ್ಟ್. ಅವ್ರೇನಾದ್ರೂ ಶರಣಾಗಿಲ್ಲ ಅಂದ್ರೆ ಇವತ್ತೇ ಅರೆಸ್ಟ್ ಮಾಡಬೇಕು. ದರ್ಶನ್ ಆಗ್ಲಿ, ಇನ್ನೊಬ್ರಾಗ್ಲಿ, ಸೆಲೆಬ್ರಿಟಿ ಆಗ್ಲಿ, ಪೊಲಿಟಿಷಿಯನ್ ಆಗ್ಲಿ, ದುಡ್ಡಿರ್ಲಿ ಇಲ್ಲದೆ ಇರ್ಲಿ, ಎಲ್ಲರೂ ಒಂದೇ ಕಾನೂನಿನ ಅಡಿಯಲ್ಲಿ. ತಕ್ಷಣ ಆರೋಪಿಯನ್ನ ಬಂಧಿಸುವಂತೆ ಸೂಚನೆ ಕೊಟ್ಟಿದೆ ಕೋರ್ಟ್. ಇವತ್ತೇ ಬಂಧನಕ್ಕೆ ಆದೇಶ ನೀಡಿದೆ ಸುಪ್ರೀಂ ಕೋರ್ಟ್. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು, ಪವಿತ್ರ ಗೌಡ ಅವರ ಮನೆಯಿಂದ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಈಗ ಹೊರಡ್ತಾ ಇದ್ದಾರೆ ಪವಿತ್ರ ಗೌಡ. ಯಾವ ಕಡೆ ಹೋಗ್ತಿದ್ದಾರೆ ಗೊತ್ತಿಲ್ಲ. ಇವತ್ತೇ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಸುಪ್ರೀಂ ಹೇಳಿದೆ. ಇವತ್ತೇ ಶರಣಾಗಬೇಕು ಅಂತ ಸುಪ್ರೀಂ ಹೇಳಿದೆ. ಮನೆಯಲ್ಲಿ ಪೂಜೆಯನ್ನ ಮುಗಿಸಿ ಹೊರಡ್ತಾ ಇದ್ದಾರೆ. ಬಹಳ ಟೆನ್ಷನ್ ನಲ್ಲಿದ್ದಾರೆ, ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಮನೆಯಿಂದ ಹೊರಡ್ತಾ ಇದ್ದಾರೆ, ಎಲ್ಲಿಗೆ ಅಂತ ಗೊತ್ತಿಲ್ಲ, ಬಟ್ ಇವತ್ತೇ ಅರೆಸ್ಟ್ ಮಾಡಬೇಕು ಅಂತ ಸುಪ್ರೀಂ ಹೇಳಿದೆ. ಮಾಧ್ಯಮಗಳಿಗೆ ಯಾವ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಪವಿತ್ರ ಗೌಡ ನಿವಾಸದಿಂದ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಅವರ ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಹೋಗ್ತಾ ಇದ್ದಾರೋ ಅಥವಾ ವಕೀಲರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ. ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳ ಜಾಮೀನು ರದ್ದಾಗಿದೆ. ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ. ಇದು ನ್ಯಾಯಕ್ಕೆ ಸಿಕ್ಕಿರುವಂತಹ ಅತಿ ದೊಡ್ಡ ಜಯ. ಇದು ಪೊಲೀಸರು ಇರಬಹುದು ಅಥವಾ ಸರ್ಕಾರ ಇರಬಹುದು ಅಥವಾ ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ಸಿಕ್ಕಂತ ಅತಿ ದೊಡ್ಡ ಗೆಲುವಿದು. ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಆರೋಪಿಗಳಿಗೆ ಯಾವುದೇ 5 ಸ್ಟಾರ್ ಆತಿಥ್ಯವನ್ನ ಕೊಡೋ ಹಾಗಿಲ್ಲ. ಆರೋಪಿಗಳಿಗೆ ರಾಜಾತಿಥ್ಯ ಕೊಟ್ಟಿದ್ರಲ್ಲ ಜೈಲಾಧಿಕಾರಿ, ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಆದೇಶ ಹೊರಡಿಸಿದೆ. ಚುರುಕು ಮುಡಿಸಿದೆ ಸುಪ್ರೀಂ ಕೋರ್ಟ್ ಎಲ್ಲ ಜೈಲಿನ ಅಧಿಕಾರಿಗಳಿಗೂ ಕೂಡ. ನೋಡಿ, ಪವಿತ್ರ ಗೌಡ ಮನೆಯಿಂದ ಹೊರಟಂತ ದೃಶ್ಯ ನೀವೀಗ ನೋಡ್ತಾ ಇರೋದು.